ಹಲೋ. ಅಬ್ಸರ್ವ್ ಮಾಡಿ. ಈ ಇಲ್ಲಿಂದನೇ ಮಾರ್ಕೆಟ್ ರಿವರ್ಸ್ ಆಗಿ ಈ ನೆಕ್ ನ ಬ್ರೇಕ್ ಮಾಡೋದು ಕಾಲ್ ಸೈಡ್ ಸ್ಟಾರ್ಟ್ ಅಂದ್ರೆ ಲಾಂಗ್ ನ ಟ್ರೈ ಮಾಡ್ಬೋದು. ಯಾವಾಗ ಈ ನೆಕ್ ನ ಬ್ರೇಕ್ ಮಾಡಿದ್ರೆ ಈ ಕೆಳಗಡೆ ಟ್ಯಾಪ್ ಆಗಿ ಬರ್ಬೇಕು, ಅದು ಈ ಲೈನ್ ಟ್ಯಾಪ್ ಆಗಿ ಬರ್ಬೇಕು, ಈ ಲೈನ್ ಟ್ಯಾಪ್ ಆಗಿ ಬರ್ಬೇಕು. ಅವಾಗ ಒಂದು ನಾವು ಕಾಲ್ ಪೊಸಿಷನ್ ನೋಡಬಹುದು. ಕಾಲಲ್ಲಿ ಶಬಾಷ್. ಏನಾಗಿದೆ ಅಬ್ಸರ್ವ್ ಮಾಡಿ. ಹ್ಯಾಮರ್ಗೆ ರಿಟ್ರೆಸ್ಮೆಂಟ್ ಕೊಟ್ಟು ಬರ್ತೈತೆ. ನೆಕ್ನ ಬ್ರೇಕ್ ಮಾಡ್ಬೇಕು, ನೆಕ್ನ ಬ್ರೇಕ್ ಮಾಡ್ಬೇಕು. ಅವಾಗ ನಾವು ಕಾಲ್ ಸೈಡ್ ಅಲ್ಲಿ ಒಂದು ಪೊಸಿಷನ್ ನ ಪಂಚ್ ಮಾಡ್ಬೋದು. ಇಲ್ಲಿಂದ ಕೆಳಗೆ ಹೋದ್ರೆ ಬೇಡ, ಇಲ್ಲಿಂದ ಕೆಳಗೆ ಹೋದ್ರೆ ಬೇಡ. ಮಾರ್ಕೆಟ್ ಹೈಲಿ ವಾಲಟಿಲಿಟಿ ಇದೆ, ಹುಷಾರು ಟ್ರೇಡ್ ಮಾಡ್ಬೇಕು. ಕೆಳಗಡೆ ಬಿದ್ರೆ ಭಾರಿ ಬೀಳಲ್ಲ. ಇವೇ ಲೈನ್ಗಳು ಸಪೋರ್ಟ್ ಲೈನ್ಗಳು ಆಗ್ಬೇಕು. ಅಲ್ಲಿಂದ ಬ್ರೇಕ್ ಆದ್ರೆ ಇಲ್ಲಿ ಬರುತ್ತೆ. ರೈಟ್. ಇಲ್ಲಿ ಬರ್ಬೇಕು ಟ್ಯಾಪ್ ಆಗಿ. ಈ ಲೈನ್ಗೆ ಮಾರ್ಕೆಟ್ ಟ್ಯಾಪ್ ಆಗಿ ಬುಲ್ಲಿಶ್ ಸೈಡ್ ಅಲ್ಲಿ ಹೋದ್ರೆ ಎಂಟ್ರಿ ಮಾಡೋಣ ಲೈವ್ ಅಲ್ಲಿ. ಈ ಲೈನಿಗೆ ಟ್ಯಾಪ್ ಆಗ್ಬಿಟ್ಟು ಹೋಗ್ಬೇಕು. ಆಗ್ಲೇ ಆಗುವಂತರಾಗಿ ಪ್ರೀಮಿಯಂ ಚಾಟ್ ಅಲ್ಲಿ ಮೂಮೆಂಟ್ ಏನೊಂದು 8 ಪಾಯಿಂಟ್ ಕೊಡ್ಬೋದು ಅಷ್ಟೇ, ಯಾಕಂದ್ರೆ ಟ್ರೆಂಡ್ ಅಪೋಸಿಟ್ ಟ್ರೇಡ್ ಮಾಡೋದು. ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದ್ರೆ ನಮಗೂ ಮಾಡಿ. ಓಕೆನಾ, ನೋಡೋಣ ಏನೇನ್ ಆಗ್ತಾ ಇದೆ. ಶಬಾಷ್, ಬರ್ತಾ ಇದೆ. ಬ್ರೇಕ್ ಮಾಡಿ ಕೆಳಗೆ ಬರ್ಬೇಡ, ಒನ್ಲಿ ಟ್ಯಾಪ್ ಕೊಟ್ಬಿಟ್ಟು 73. ಕಾಲ್ ಪ್ರೀಮಿಯಂಗಳಿಗೆ ಸಪೋರ್ಟ್ ಇಲ್ಲ. 0-0 ಕಾಲ್ ಆಗೋದು ಜಾಸ್ತಿ ಚಾನ್ಸಸ್ ಇದೆ. 0-0 ಕಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಷ್ಟೇ, ಈ ನೆಕ್ ನ ಬ್ರೇಕ್ ಮಾಡಬಾರ್ದು. ಬಟ್ ಈ ನೆಕ್ ನ ಬ್ರೇಕ್ ಮಾಡಿ ಮೇಲೆ ಹೋಗ್ಬಾರ್ದು. ಹೋಗುತ್ತೆ, ಇವಾಗ ಹೋಗುತ್ತೆ. ಮಾರ್ಕೆಟ್ ಅಲ್ಲಿ ಇದನ್ನ ಬ್ರೇಕ್ ಕೊಟ್ಬಿಟ್ರೆ ಮಾತ್ರ ಎಂಟ್ರಿ ಮಾಡೋಣ, ಬೇಡ ರಿಸ್ಕ್ ಇರುತ್ತೆ. ಬಟ್ ಬೇರಿಸ್ ಚಾನೆಲ್ ಒಂದು ಪೊಸಿಷನ್ ನೋಡ್ತಾ ಇದೀವಿ, ಸೊ ಒಂದು ಸಣ್ಣ ಸ್ಕ್ಯಾಲ್ಪ್ ಮಾಡೋದಷ್ಟೇ, ದೊಡ್ಡ ರಿಸ್ಕ್ ಬೇಡ. ಇದರಿಂದ ಕೆಳಗಡೆ ಬಂದ್ರೆ ಮಾರ್ಕೆಟ್ ನೋಡ್ಬೋದು. ಈಗ ಸದ್ಯಕ್ಕೆ ಟ್ರೆಂಡ್ ಲೈನ್ ಬೇಕು ಫಾಸ್ಟ್ ಆಗಿ. ಹಿಂದೂಸ್ತಾನ್ ಜಿಂಕ್ ಅನ್ನೋ ಒಂದು ಶೇರು ಒಳ್ಳೆ ಗ್ಯಾಪ್ ಬ್ರೇಕ್ಔಟ್ ಕೊಟ್ಟಿದೆ.
ನೋಡೋಣ. ಆ ಟ್ರೆಂಡ್ ಲೈನ್ ನಾನು ಹಾಕಿರೋದು ಸ್ಟೇಟಸ್ ಇರೋ ಟ್ರೆಂಡ್ ಲೈನ್ ಬ್ರೇಕ್ ಕೆಳಗಡೆ ಬಂದಿದೆ. ಅದಕ್ಕೂ ಶಬಾಷ್ ಶಬಾಷ್ ಶಬಾಷ್. ಬಂತು ನಮ್ ಜಾಗಕ್ಕೆ ಮಾರ್ಕೆಟ್. ಯಾಕಂದ್ರೆ 73 ರೂಪಾಯಿಂದ ಕೇಳಬೇಕು. ನನ್ನ ಆರ್ಡರ್ 70 ರೂಪಾಯಿ ಬೇಸರದಲ್ಲಿ ಬಂದಾಗಿದೆ. ನೋಡೋಣ ಏನೇನ ಕೊಡೋ ಬ್ರೇಕ್ಔಟ್ ಶಬಾಷ್ ಕೊಡ್ತು. ನೆಕ್ಸ್ಟ್ ಚಾಟ್ ಅಲ್ಲಿ ಬ್ರೇಕ್ಔಟ್ ನ ಕೊಡಬೇಕು. ಈ ಚಾಟ್ ಅಲ್ಲಿ ಮೂಮೆಂಟ್ ಸಣ್ಣ ಸ್ಕಾಲ್ಪ್ ಮಾಡಿದೆ. ಅಲ್ಲಿ ಇದು ಟ್ರೇಡ್ ಮಾಡಿದೆ. ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆಲ್ಲ ಓವರ್ ಟ್ರೇಡ್ ಆಗ್ಬಿಡುತ್ತೆ. ಈ ಐನ ಬ್ರೇಕ್ ಮಾಡಿದ್ರೆ ನೋಡಿ ಶಾರ್ಪ್ ಶಾರ್ಪ್ ಆಗ. $75 ಸೆಲ್ ಮಾಡಿದೀನಿ. 76 ಶಾಬಾಷ್. ನೋಡೋಣ ಇದು ಸುಮ್ನೆ ನಾನು ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿಲ್ಲ. ಸೊ ನಾನ್ ನಿಮಗೆ ಸುಮ್ನೆ ಒಂದು ಎಂಟ್ರಿ ಕೊಟ್ಟು ತೋರಿಸ್ತೇವೆ. ಅಯ್ಯೋ ಶಾಬಾಷ್. ಹೆಂಗ್ ಹೋಗ್ತಿದೆ ನೋಡಿ ಮಾರ್ಕೆಟ್. ರೆಕಾರ್ಡ್ ಆಗ್ತಿದೆ. ಓಕೆ ಶಾಬಾಷ್. ಹೋಗ್ಲಿ. ನಾನು ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದು ಇಲ್ಲ. ಯಾಕೆ ಹೇಳಿ, ನಾವು ಓವರ್ ಟ್ರೇಡ್ ನ ಮಾಡಲ್ಲ. ಸೊ ನಿಮಗೆ ತೋರ್ಸಕ್ಕೋಸ್ಕರ ಪಂಚ್ ಮಾಡಿದ್ದು. ಶಬಾಷ್. 85 ಟಾರ್ಗೆಟ್. 85 ಟಾರ್ಗೆಟ್ ಜಾಸ್ತಿ ಆಗುತ್ತೆ. 85 ಟಾರ್ಗೆಟ್ ಜಾಸ್ತಿ ಆಯ್ತು. ನಾನು ಹೇಳಿಲ್ವಾ ಇದು ಬ್ರೇಕ್ಔಟ್ ಕೊಟ್ರೆ ಗುರು ಶಾರ್ಪ್ ಆಗಿ ನಿಫ್ಟಿಲಿ ಈ ತರ ಟ್ರೇಡ್ ಗಳನ್ನ ಮಾಡಿ ಸಪೋರ್ಟ್ ಲೈನ್ ಗಳನ್ನ ನೋಡಿ ಅದೊಂದು ಇದನ್ನ ಅಬ್ಸರ್ವ್ ಮಾಡಿ. ಡಬ್ಲ್ಯೂ ಆಗಿಲ್ವಾ ಇಲ್ಲಿ. ನಾನು ಅಷ್ಟೇ ಇದ್ರಲ್ಲೂ ಒಂದು ಪುಟ್ಟಲ್ಲೂ ಎಂಟ್ರಿ ಮಾಡ್ಬೇಕಾದ್ರೆ ನೋಡಿ ಇಲ್ಲೊಂದು ಎಂ ಆಯ್ತು. ಯಾಕೆ ಅದು ಎಲ್ಲ ಸಪೋರ್ಟ್ ಲೈನ್ ಅಲ್ಲಿ ಆಗ್ಬೇಕು. ನಾವ್ ಎಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಆಗಲ್ಲ. ಸೊ ನೋಡಿ ಇದು ಸಪೋರ್ಟ್ ಲೈನ್ ಅಲ್ಲಿ ಆಗಿರೋದ್ರಿಂದ ನಾನು ಇದನ್ನ ಟ್ರೆಂಡ್ ಬ್ರೇಕ್ಔಟ್ ಕೊಟ್ಟಾಗ ಇಲ್ಲಿ ಎಂಟ್ರಿ ಮಾಡಿದೆ. ನಿಮಗ್ ತೋರ್ಸಕ್ಕೋಸ್ಕರ ಎಂಟ್ರಿ ಮಾಡಿ ಎಕ್ಸಿಟ್ ಮಾಡಿದೆ. ಓಕೆನಾ. ಈ ತರ ನೋಡಿ ಟ್ರೇಡ್ ಮಾಡಿ. ಬಾಯ್. ಇನ್ನು ಫಾಲ್ ಆಗ್ಬೇಕು. 10 ಪಾಯಿಂಟ್ ನ ಕ್ಯಾಪ್ಚರ್ ಮಾಡೋದು ನಿಫ್ಟಿಲಿ ಈಸಿ ಮಾತಲ್ಲ. ಬಾಯ್.